ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿರಣ್ ಕನ್ನಡಿಗ 46. ನಾವು ಇವತ್ತು ಹೋಗ್ತಾ ಇದೀವಿ ತಾವರೆಕೆರೆ ಜಾತ್ರೆಗೆ. ಈ ತಾವರೆಕೆರೆ ಎಲ್ಲಿದೆ ಅಂದ್ರೆ ನಮ್ಮ ಶಿರಾ ತಾಲೂಕಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ. ನಮ್ಮ ಶಿರಾದಲ್ಲಿ ಲೊಕೇಟ್ ಆಗಿರೋ ಈ ಜಾತ್ರೆಗೆ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಯಾವ ದೇವರು ಏನ್ ವಿಚಾರ ಅಂತ ಹೇಳಿದ್ರೆ ರಂಗನಾಥ ಸ್ವಾಮಿ ದೇವಸ್ಥಾನದ ತೇರಿಗೆ ನಾನು ಇವತ್ತು ನಿಮ್ಮನ್ನೆಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ, ನಾನು ಮತ್ತೆ ನನ್ನ ಫ್ರೆಂಡ್ ಇವಾಗ ಹೋಗ್ತಾ ಇದೀವಿ. ಎಲ್ರು ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ವಿಡಿಯೋ ಮಾತ್ರ ತುಂಬಾ ಸಖತ್ತಾಗಿರುತ್ತೆ ಹಾಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಎಲ್ರು ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಡೈರೆಕ್ಟ್ ಆಗಿ ಈಗ ನಾನು ನಿಮ್ಗೆ ಜಾತ್ರೆಗೆ ಹೋಗ್ಬಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಬನ್ನಿ, ಇವಾಗ ಜಾತ್ರೆ ಒಳಗಡೆ ಎಂಟರ್ ಆದ್ವಿ. ನನ್ನ ಫ್ರೆಂಡ್ ಜೊತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ಬಿಟ್ಟ. ಜನ್ಮಕ್ಕೆ ಹೋಗೋ ಇವಾಗ ಒಂದ್ ಫೋನ್ ಮಾಡೋಣ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು. ಮಚ್ಚ ಎಲ್ಲಿದ್ಯಾ? ತೇರ ಹತ್ರ ಇದ್ಯಾ? ಹಾ ಬಂದ್ವಿ. ಇಲ್ಲಿ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಇವರು. ಅಲ್ಲಿ ನಿಂತ್ಕೊಂಡಿರಂಗಿದ್ದಾರೆ. ಬನ್ನಿ ಹೋಗೋಣ ಅವ್ರ ಹತ್ರ. ಸರ್ ನಮಸ್ಕಾರ. ನಮಸ್ತೆ ಸರ್. ಏನ್ ನೋಡ್ತಿದೀರಾ ಹಿಂಗೆ? ಬಾಳೆಹಣ್ಣು ತಗೊಂಡ್ ತೇರಿ ಹೊಡಿತಿದೀರಾ? ಇವ್ನ್ಯಾವನ ಸೆಡೆ ನನ್ ಮಗ. ನಾವು ಈ ಜಾತ್ರೆಗೆ ಹೋದಾಗ ನಮ್ಗೆ ಅಲ್ಲಿ ಇನ್ನೊಂದು ಆಶ್ಚರ್ಯ ಕಾದಿತ್ತು. ಅದೇನಪ್ಪ ಅಂದರೆ ನಮ್ಮ ಶಿರಾ ಶಾಸಕರಾದಂತಹ TB ಜಯಚಂದ್ರ ಅವರು ಕೂಡ ಈ ಜಾತ್ರೆಗೆ ಬಂದಿದ್ರು. ಈಗ ಅವ್ರನ್ನ ಒಂದೆರಡು ಮಾತನ್ನ ಕೇಳೋಣ ಬನ್ನಿ, ಈ ಜಾತ್ರೆ ಬಗ್ಗೆ ಏನ್ ಹೇಳ್ತಾರೆ ಏನು ಅಂತ ಹೇಳ್ಬಿಟ್ಟು. ನಮ್ಗೆ ಈ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ, ಸರ್ ಈ ಜಾತ್ರೆ ಬಗ್ಗೆ ಏನಾದ್ರು ಒಂದೆರಡು ಮಾತು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ತಾವರೆಕೆರೆ ಬಂಡಿ ರಂಗನಾಥ ಸ್ವಾಮಿ ಜಾತ್ರೆ ಪ್ರತಿ ವರ್ಷ ಸಂಪ್ರದಾಯದಂತೆ ಶಾಸ್ತ್ರೋಕ್ತವಾಗಿ ನಡೀತದೆ. ಆ ಜಾತ್ರೆಗೆ ದನಗಳ ಜಾತ್ರೆನೂ ಕೂಡ ಇರ್ತದೆ. ಸಹಸ್ರಾರು ಜನ ಬರ್ತಾರೆ. ಇದೊಂದು ವಿಚಾರ ಅಂತ ಬಂದ್ರೆ, ನಾನು ಕಳೆದ 50 ವರ್ಷದಿಂದ ಯಾವ ವರ್ಷನೂ ಕೂಡ ತಪ್ಪಿಲ್ಲ. ನಾನು ಈ ಭಾಗದ ಶಾಸಕನಾಗಿರ್ಲಿ, ಬೇರೆ ಕಡೆ ಇರ್ಲಿ, ಎಲ್ಲಿದ್ರು ಕೂಡ ನಾನು ಬಂದು ಹೋಗ್ತಾ ಇರ್ತೀನಿ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ಇಲ್ಲಿ ತೇರು ಎಳಿಬೇಕಾದ ಸಂದರ್ಭದಲ್ಲಿ ಗರುಡ ಬಂದು ಆರಿದ ಮೇಲೆ, ಗರುಡ ಪ್ರದಕ್ಷಿಣೆ ಹಾಕಿದ ಮೇಲೆ ತೇರು ಎಳಿತಕ್ಕಂಥ ಸಂಪ್ರದಾಯ ಇದೆ. ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನೋಡಿದ್ದೀನಿ. ಅದ್ ಬಿಟ್ರೆ ನಾನು ನೋಡಿರ್ತಕ್ಕಂಥದ್ದು ಶಾಸ್ತ್ರೋಕ್ತವಾಗಿ ಬಂಡಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮಾತ್ರ. ಅದರಿಂದ ಇದೊಂದು ದೈವ ಸ್ಥಳ, ರಂಗನಾಥ ನೆಲೆಸಿರುವಂತ ಸ್ಥಳ. ಅದಕ್ಕೆ ಎಲ್ಲರೂ ಕೂಡ ಬಂದು ಹೋಗ್ಬೇಕು. ನಾನು ಬರ್ತೇನೆ, ಎಲ್ಲರೂ ಬರ್ಬೇಕು. ನೋಡಿ, ಈಗ ಇವರೇ ಜೊತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟವ್ರೆ. ಈ ಬಡ ಮಕ್ಕಳು ಇದ್ರ ಬಗ್ಗೆ ಏನ್ ಮಾಡ್ತೀರಾ? ಅಲ್ಲ ನೀವು ಜ್ಯೂಸ್ ಹಾಕಬಿಟ್ರೆ ನಾವೆಲ್ಲ ಹೋಗ್ಬೇಕಲ್ರಿ? ನಮ್ ಜನಗಳಿಗೆ ಹೇಳ ಬಿಡ್ಸಿ ಜ್ಯೂಸು ಅಂದ್ರೆ ಮ್ಯಾಂಗೋ ಜ್ಯೂಸು, ಸ್ಪ್ರೈಟ್ ಕುಡಿಯಕ್ ಹೋಗಿದ್ರು ಅಂತ ನಮಗೆಲ್ಲ ಗೊತ್ತಾಗೋಯ್ತು. ಜನ ಸಾಗರ ಮುಚ್ಕೊಂಚ ಅಂತ ಆಂಟಿರು ಹುಡುಗಿರು ಎಂತೆಂತ ಫಿಗರ್ ನೋಡ್ಕೊಂಡು ಕಣ್ತುಂಬಿಸುವಾಗ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ ಸರ್. ಸೌಲಭ್ಯ ಸೂಪರ್ ಫಿಗರ್. ಏನ್ ಜೋಗು, ಏನ್ ನನ್ನ ನಂಬಿಸ್ಗಳು. ಒಂದೇ ಒಂದು 5 ನಿಮಿಷ ಕಬಡ್ಡಿ. ಹೌದಾ ಸರ್? ಸರ್ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಮತ್ತೆ ಎಂತ ಹಬ್ಬದಲ್ಲಿ ನೀವು ದೇವ್ರ ಪ್ರಸಾದಕ್ಕೆ ಬನ್ನಿ ಅಂದ್ರೆ ನೀವು ನಿಮ್ ತೀರ್ಥಕ್ಕೆ ಹೋಗ್ಬಿಟ್ರೆ ಮಾತೇ ಇಲ್ಲ. ಹಲೋ ಸರ್, ಬಾಳೆಹಣ್ಣು ಸರ್. ಇದು ನಮ್ ಬಾಸ್ ನರೇಶ್ ಅವರು ಕೊಟ್ಟಿದ್ದು ಪ್ರಸಾದ, ದೇವ್ರ ಪ್ರಸಾದ ಪುಟ್ಬಾಳೆಹಣ್ಣು ಸರ್. ಬದ್ಮಾಶ್, ನಿಂದು ಒಂದ್ ಬಾಳೆಹಣ್ಣು ಬಜಾರ್. ಸರಿ ಸರ್, ನೀವು ಸ್ವಲ್ಪ ಸರಿ ಸರ್. ಅಂತವ್ರು ಸರಿ, ನಾವು ಜಾಲಿ ಜಾಲಿ ಅಂತಾನೆ ಫೇಮಸ್ ಆಗಿರೋ ಇವರು. ಜಾಲಿ ಅಂತಾರೆ ಅವ್ರ ಹೆಸರು. ಜಾಲಿ ಅಲ್ಲ, ಜಾಲಿ ಸರ್. ಯಾವಾಗ ಜಾಲಿ ಎಲ್ಲ ಜಾಲಿ ಸರ್. ಈ ಕಡೆ ನೋಡಿ ಸರ್, ಜಾಲಿ ಸರ್. ಸರ್ ಜಾತ್ರೆ ಅಭಿಪ್ರಾಯ ಏನು ಸರ್? ಕ್ರೌಡ್ ಬಗ್ಗೆ ಹೇಳ್ತೀರಿ ಸರ್? ಏನ್ ಹೇಳ್ಬೇಕು ಜಾತ್ರೆ ಬಗ್ಗೆ? ಸುಮಾರು ನೋಡಪ್ಪ, ಕರೆಕ್ಟ್ ಮಾಡ್ತಾ ಇದ್ದಲ್ಲ, ಸುಮ್ಸುನೆ
ಅದಕ್ಕೆ ಹೇಳ್ತಾ ಇದ್ದೀನಿ. ಹೇಳಿ ಸರ್, ಈ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಡ್ಡಿ ರಂಗಸ್ವಾಮಿ ಅಂತೇಳಿ ದೇವಸ್ಥಾನದ ಹೆಸರು. ಸುಮಾರು 400 ವರ್ಷಕ್ಕೂ ಅತಿ ಹೆಚ್ಚಿನ ಇತಿಹಾಸ ಇದೆ. ಎಲ್ಲ ಕಡೆ ಸಾಮಾನ್ಯವಾಗಿ ಶಿಲೆಗಳಿಗೆ ಕಣ್ಣು, ಕಿವಿ, ಮೂಗು ಈ ರೀತಿ ರಚನೆ ಮಾಡಿರುವಂತಹ ಶಿಲೆಗಳು ಸಿಗ್ತವೆ. ಆದ್ರೆ ಇದು ಒಂದು ಬಂಡೆ ಹೆಬ್ಬಂಡೆ ಇದೆ. ಆ ಹೆಬ್ಬಂಡೆಯಲ್ಲಿ ಒಳಗೂಡಿರುವಂತಹ ದೇವರು ಇದಕ್ಕೆ. ಅದಕ್ಕೆ ಬಂಡೆ ರಂಗನಾಥ ಸ್ವಾಮಿ ಅನ್ನೋದು ಆಡು ಭಾಷೆಯಲ್ಲಿ ಬಂಡಿ ರಂಗನಾಥ. ಈ ಶಿರಾತಾಲೂಕಿನಲ್ಲಿ ಹೆಚ್ಚಿನದಾಗಿ ರಂಗಸ್ವಾಮಿ ದೇವಸ್ಥಾನಗಳಿದೆ. ಒಂದು ಮಾಗೋಡು ರಂಗಸ್ವಾಮಿ ಅಂತ ಒಂದಿದೆ, ನಡಿಗುಡ್ಡ ರಂಗಸ್ವಾಮಿ ಅಂತ ಒಂದಿದೆ, ಮತ್ತೆ ಬಂಡೆ ರಂಗಸ್ವಾಮಿ, ಬಂಡಿ ರಂಗಸ್ವಾಮಿ ಅಂತ ತಾವರೆಕೆರೆಯಲ್ಲಿ ಇದೆ. ಇದು ಅತ್ಯಂತ ಪ್ರಸಿದ್ಧವಾದಂತಹ ಸ್ಥಳ. ವರ್ಷಕ್ಕೆ ಈ ಜನವರಿ ತಿಂಗಳಲ್ಲಿ ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಈ ಜಾತ್ರೆ ಒಂದು ನಡೀತದೆ. ಇಲ್ಲಿನ ಭಕ್ತಾದಿಗಳು ನಾಡಿನ ಮೂಲೆ ಮೂಲೆಗಳಲ್ಲೂ ಚದುರು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕುಟುಂಬ ಸಮೇತರಾಗಿ ಬಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ನೆರವೇರೋದು ಮತ್ತೆ ಇಲ್ಲಿ ಭಾಗವಹಿಸುವಂಥದ್ದು ಪದ್ಧತಿ. ಅದೇ ರೀತಿ ಇಲ್ಲಿನ ವಿಶೇಷ ಇನ್ನೊಂದೇನೆಂದ್ರೆ ರಥೋತ್ಸವದ ವೇಳೆಯಲ್ಲಿ ಕಲಶದ ಮೇಲೆ ರಥದ ಮೇಲೆ ಗರುಡ ಪಕ್ಷಿ ವಾಹನ ಬಂದು ಸುತ್ತು ಹಾಕಿದ ನಂತರವೇ ಇಲ್ಲಿ ತೇರು ಮುಂದುವರಿಯುವಂತಹ ಒಂದು ಪ್ರತೀತಿ ಇದೆ. ಈ ಸರಿದು ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ನಾವಿದೆ. ಖಂಡಿತ ಕಾದು ಈಗ ನಿಮ್ಗೆ ಸುಮಾರು ಒಂದು ಅಂದಾಜು ಎಷ್ಟು ಜನ ಪೊಲೀಸರನ್ನ ಈ ಡ್ಯೂಟಿಗೆ ಅಂತಾನೆ ಹಾಕಿದ್ದಾರೆ? ಇದು ಅಧಿಕೃತವಾಗಿ ನಮ್ಮ ಸಹಾಯ ಬೇಡಂತದ್ದು. ನಾವು ಸುಮಾರು 200 ಜನಕ್ಕೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್. ಇದು ಹೈವೇ, ಇದು ಊರ ಒಳಗಡೆ ಬಂದಿರೋದ್ರಿಂದ ಈ ಏರಿಯಾ ಚಿಕ್ಕದಿರೋದ್ರಿಂದ ಜನಸಂಖ್ಯೆ ಸಂದಣಿ ಜಾಸ್ತಿ ಇದೆ. ಸುತ್ತಮುತ್ತ ಇದು 4 ಕಡೆಯಿಂದ ಇದು ಟ್ರಾಫಿಕ್ ಕಿಷ್ಕಿಂದ ಇರೋದ್ರಿಂದ ಸುಮಾರು 200 ಜನ ಪೊಲೀಸ್ ಹೆಚ್ಚಿನದಾಗಿ ನಾವು ಬಂದು ಜಮಾವಣೆಗೊಂಡಿದ್ದೇವೆ. ನಮ್ಮ ಹಿರಿಯ ಅಧಿಕಾರಿಗಳು, DSP ಸಾಹೇಬರು, ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು, ASIಗಳು, ತಹಸೀಲ್ದಾರ್ಗಳು, ಪೊಲೀಸರು ಇಷ್ಟು ಜನ ಕೂಡ ಬಂದೋಬಸ್ತ್ ಕಾರ್ಯದಲ್ಲಿ ನಾವು ನಿಯೋಜನೆಗೊಂಡಿದ್ದೀವಿ. ಎಲ್ಲವೂ ಯಶಸ್ವಿಯಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತವಾದ ಬಂದೋಬಸ್ತನ್ನ ಯಶಸ್ವಿಯಾಗಿ ನಡೆಸಿಕೊಡುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ದೇವರೆಲ್ಲಿದಾರೋ? ದೇವರು ಟಾಪ್ ಆಗಿದೆ ಮಚ್ಚ. ತಲೆಗೆ ಇಟ್ಟಾನೆ. ನಾನು ನಿನ್ನಂತ ಭಕ್ತರುಗಳನ್ನ ಎಷ್ಟು ಜನ ನೋಡಿದೀನಿ ಗೊತ್ತಾ ನಾನು. ಹಿಂಗ್ ಹೇಳ್ತೀಯಾ? ಏನ್ ಮಾಡ್ಲಿ ಮಚ್ಚ, ಫಸ್ಟ್ ಟೈಮ್ ಜಾತ್ರೆ ಬಂದ ಖುಷಿ ಪಡ್ತಾನ ಪಾಪ ಹುಡುಗ. ಮುಚ್ಚಲೆ ಬಾಯಿ ಕಂದ. ಇದು ಒಂದ್ಸಲ ಮುಖ ತೋರ್ಸು, ಒಂದ್ಸಲ ತೋರ್ಸು ಮುಖನ. ತೋರಿಸ್ತೀನಿ. ಈಗ ಗೌಡಂಗೆ ಎಷ್ಟೊತ್ತರೆಗೂ ಕಾಯ್ಬೇಕು ಸರ್ ನಾವೀಗ? ನೋಡಪ್ಪ, ಹೇಳಕ್ ಆಗಲ್ಲ, ಯಾವ್ದು ಬೇಕಾದ್ರೂ ಬರ್ಬೋದು. ಇಲ್ಲಿ ನೋಡ್ರಿ ಪಾರಿವಾಳಗಳು ಮಸ್ತಾಗಿ ಬಂದ್ಬಿಟ್ಟವೆ. ಗರುಡ ಸ್ವಲ್ಪ ಬರೋದ್ ಲೇಟ್ ಆಗ್ತೈತಿ, ಏನು ಮಾಡಕ್ಕಾಗಲ್ಲ. ಮಚ್ಚ, ಈಗ ಗರುಡ ಬಂದು ಗರುಡ ಪ್ರದಕ್ಷಿಣೆ ಆಗ್ತಲ್ಲ, ಈಗ ತೇರ್ ಹೋಗುತ್ತೆ ನಾ ಮುಂದಕ್ಕೆ. ಆದಷ್ಟು ಖಂಡಿತ ಹೋಗ್ತದೆ. 100 ಹಿಡ್ಕೊಂಡು ಹೋಗ್ತಾರ ನೋಡ್ರಿ ಈಗ ತೇರ್ನ. ಯಾಕಪ್ಪ ಹಿಂಗ್ ಹೋಗ್ತು ಅನ್ಬೇಕಂಗೇನೆ, ಬೇಕಿರಲ್ಲ ಈಗ ಡ್ರೈವರ್ ಇರಲ್ಲ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸೈಡಲ್ಲಿ ಇದ್ರೆ ಒಳ್ಳೇದು. ಬೆಂಕಿಗೆ ಒಂದು ಇಕ್ತೀನಿ. ನಮ್ಮ ಮಾವಿನೆಲ್ಲ ಇದ್ದಾನೆ, ಬಹಳ ಸಿಗ್ತೀರ ಬೆಂಕಿ ಚಟ್ಟ ಬರ್ತೀನಿ ನೋಡಿ. ಭಯ ನೋಡಿದ್ಯಾ ಬೆಂಕಿಗೆ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಬಯಸಿಲ್ ನೋಡಿ, ನಮ್ ಬ್ರದರ್ ಅವರು ಬಾಳೆಹಣ್ಣು ಮೇಲೆ ಏನೋ ಬರ್ದಿದ್ದಾರೆ. ಏನ್ ಬರ್ದಿದೆ ಅಂತ ಗೊತ್ತಿಲ್ಲ, ಅವ್ರೇ ಕೇಳಂಬನ್ನಿ. ಅಣ್ಣ, ಏನ್ ಬಾಳೆಹಣ್ಣು ಮೇಲೆ? ಈ ವರ್ಷ ನಮ್ಮ ಹುಡುಗಿ ಬೀಳಂಗ್ ಮಾಡಪ್ಪ ಅಂತ ಬರ್ದಿರೋದು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಸೊ ಫ್ರೆಂಡ್ಸ್, ಈಗ ನೋಡಿದ್ರಲ್ಲ ನೀವು, ಈ ವಿಡಿಯೋ ಬಗ್ಗೆ ಏನನ್ನೋದನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾವು ಇಲ್ಲಿಂದ ದೇವ್ರ ದರ್ಶನ ಮುಗಿಸ್ಕೊಂಡು ಹಾಗೆ ಗರುಡ ಬಂದು ಪ್ರದಕ್ಷಿಣೆ ಹಾಕಿ ನಾವು ಕೂಡ ಅದನ್ನು ಕಣ್ಣು ತುಂಬಿಕೊಂಡು ನಾವು ಇಲ್ಲಿಂದ ಹೊಡ್ತೀವಿ. ಈ ವಿಡಿಯೋ ಬಗ್ಗೆ ಏನನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬಿಟ್ಟು, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಎಲ್ರಿಗೂ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.